ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ. ಮರಳು ಭೂಮಿಯಾಗಿರೋ ಕನ್ನಡ ಚಿತ್ರರಂಗನ ಏಕಾಂಗಿಯಾಗಿ ತನ್ನ ದುಡಿಮೆಯಿಂದ ಆ ಮರಳು ಭೂಮಿನ ಕೃಷಿ ಭೂಮಿಯಾಗಿ ಮಾಡಿ ನಂತರ ಬಂದಿರೋ ನಟರಿಗೆ ಸುಲಭವಾಗಿ ವ್ಯವಸಾಯ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತ ನಟ, ಕನ್ನಡ ಚಿತ್ರರಂಗದ ಬಂಗಾರದ ಮನುಷ್ಯ, ದಾದಾ ಸಾಹೇಬ್ ಪಾಲಿಗೆ ಪ್ರಶಸ್ತಿ ಪಡೆದ ಮೊದಲನೆಯ ಕನ್ನಡ ನಟ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಸತ್ಯ ಹರಿಶ್ಚಂದ್ರ, ಶ್ರೀಕೃಷ್ಣ ದೇವರಾಯ, ಭಕ್ತ ಪ್ರಹ್ಲಾದ, ಭಕ್ತ ಕುಂಬಾರ ಅಂತ ನಾವು ನೋಡದೇ ಇರೋ ಎಷ್ಟೋ ಕ್ಯಾರೆಕ್ಟರ್ಗಳನ್ನ ನಮ್ ಕಣ್ಮುಂದೆ ತಂದು ನಿಲ್ಲಿಸಿದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಅದು ಮಾತ್ರ ಅಲ್ಲ, 60s 70s ಅಲ್ಲಿ ತಮಿಳ್, ತೆಲುಗು, ಮಲಯಾಳಂನ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇದ್ದಿದ್ದು ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಇದನ್ನ ನಾನು ಹೇಳ್ತಾ ಇಲ್ಲ. 2013 ಅಲ್ಲಿ ಫಿಕಿಯೋನೋ ಫಿಲ್ಮ್ ಫಂಕ್ಷನ್ ಅಲ್ಲಿ ಪದ್ಮಭೂಷಣ್ ಡಾಕ್ಟರ್ ಕಮಲ್ ಹಾಸನ್ ಅವರು ಹೇಳಿದ್ದು. ಆ ತರ ಒಂದು ಸುವರ್ಣವಾದ ಪೀರಿಯಡ್ ನ ಹುಟ್ಟಾಗದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು.